ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಗಾಯ್ಸ್, ನೀವು ಮನೆಗೆ ಇಂಟರ್ನೆಟ್ನ ಹಾಕ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ? ಈ ಒಂದು ವಿಡಿಯೋನ ಫುಲ್ಲು ನೋಡಿ. ಯಾಕೆ ಅಂತಂದರೆ ನಾನು ಕೂಡ ಒಂದು ಟೈಮಲ್ಲಿ ಇಂಟರ್ನೆಟ್ನ ಹಾಕ್ಸ್ಕೋಬೇಕು ಮನೆಗೆ ಅಂತ ಅನ್ಕೋತಾ ಇದ್ದೆ. ಬಟ್ ನನಗೆ ಪ್ರೊಸೀಜರ್ ಸಿಗ್ತಿರಲಿಲ್ಲ ಕರೆಕ್ಟಾಗಿ. ಆಯಿತಾ, ಯಾವ ಥರ ಹಾಕ್ಸ್ಕೊಳ್ಳೋದು, ಯಾವ್ಯಾವುದಿದೆ ಇಂಟರ್ನೆಟ್ಟು, ಹೆಂಗಿದೆ ಪ್ಲ್ಯಾನ್ಸ್ಗಳು, ಎಷ್ಟು ಫಾಸ್ಟ್ ಸಿಗುತ್ತೆ, ಈ ಥರ ನನಗೆ ಒಂಥರ ಫುಲ್ಲು ಈಸಿಯಾಗಿ ಅರ್ಥ ಆಗೋ ಥರ ಒಂದು ಯಾವುದು ನನಗೆ ಅಷ್ಟು ಡೀಟೇಲ್ಸ್ ನನಗೆ ಸಿಗ್ತಿರಲಿಲ್ಲ. ಸೊ ಈ ವಿಡಿಯೋನ ನೀವು ನೋಡ್ತು ಅಂತಂದರೆ, ನೀವು ಇಂಟರ್ನೆಟ್ನ ನೀವು ಹಾಕ್ಸ್ಕೋಬೇಕು ಮನೆಗೆ ಅಂತ ಅಂದ್ಕೊಂಡಿದ್ರೆ, ಸೊ ನನ್ನ ವೀಡಿಯೋಸ್ನ ಇವಾಗ ನೀವು ನೋಡ್ತಾ ಹೋಯ್ತು ಅಂತಂದರೆ, ಸೊ ಖಂಡಿತವಾಗ್ಲೂ ನಿಮಗೆ ನೀಟಾಗಿ ಅರ್ಥ ಆಗೋ ಥರ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಆಯಿತಾ, ಇದು ಪಾರ್ಟ್ 1 ವಿಡಿಯೋ ಅಂತ ಅಂದ್ಕೊಳ್ಳಿ. ನೀವೇನಾದರೂ ಮನೆಗೆ ಇಂಟರ್ನೆಟ್ನ ಹಾಕ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಿ. ಯಾಕೆಂತಂದರೆ ಇವಾಗ ನಾನು ಇಂಟರ್ನೆಟ್ನ ಮನೆಗೆ ಹಾಕ್ಸ್ಕೊಂಡಿದ್ದೀನಿ. ಸೊ ಅದರಿಂದ ಪಾರ್ಟ್ ಬೈ ಪಾರ್ಟ್ ನಿಮಗೆ ಯಾವ ಥರ ಹಾಕ್ಸ್ಕೊಳ್ಳೋದು, ಯಾವ್ಯಾವುದೆಲ್ಲ ಇದೆ ಅನ್ನೋದೆಲ್ಲವೂ ಕೂಡ ಐಡಿಯಾನ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟು ನಿಮಗೆ ಇಂಟರ್ನೆಟ್ನ ಮನೆಗೆ ಹಾಕ್ಸ್ಕೊಳ್ಳುವಂಥ ಸಿಚುವೇಶನ್ ಯಾವಾಗ ಬರುತ್ತೆ ಅನ್ನೋದನ್ನ ನಾನು ಫಸ್ಟ್ ಹೇಳ್ಬಿಡ್ತೀನಿ. ನೋಡಿ ಗೈಸ್, ನಾನು ಮುಂಚೆ ಎಲ್ಲ ಏನು ಅಷ್ಟೇನು ಯೂಸರ್ ಅಲ್ಲ. ಆಯಿತಾ, ಇಂಟರ್ನೆಟಲ್ಲಿ ಮಾಮೂಲಿ ಗ್ಯಾಂಗ್ಸ್ಟರ್ ಥರ ನಾವು ಸುಮ್ಮನೆ ಸೋಷಿಯಲ್ ಮೀಡಿಯಾ ಅದು ಇದು ಯೂಸ್ ಮಾಡಿಕೊಂಡು ಆರಾಮಾಗಿದ್ದವು ನಾನು. ಬಟ್ ಯೂಟ್ಯೂಬಲ್ಲಿ ನಾನು ಯೂಟ್ಯೂಬರ್ ಆದಮೇಲೆ ಸ್ವಲ್ಪ ಕಂಟೆಂಟ್ಸ್ಗಳೆಲ್ಲ ಅಪ್ಲೋಡ್ ಮಾಡೋದೆಲ್ಲ ಸಿಚುವೇಶನ್ಸ್ಗಳು ಬಂತಲ್ಲ, ಅದಾದಮೇಲೆ ನಾನು ಏನು ಮಾಡಿದೆ, ಸ್ವಲ್ಪ ಮೀಡಿಯಮ್ ಕ್ವಾಲಿಟಿಲೇ ನಾನು ವೀಡಿಯೋಸ್ಗಳನ್ನ ಎಕ್ಸ್ಪೋರ್ಟ್ ಮಾಡಿಕೊಂಡು ಒಂದು 300 ಈ ಥರ MB ನಾನು ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಆವಾಗ ನನಗೆ ಮೊಬೈಲ್ ಇಂಟರ್ನೆಟ್ ಸಾಕಾಗಿತ್ತು. ಆಯಿತಾ, ಏನು ನನಗೇನು ಹಿಂಸೆ ಅನ್ನಿಸ್ತಿರಲಿಲ್ಲ, ಸಾಕಾಗ್ತಿತ್ತು. ದಿನಕ್ಕೆ 2 GB ಅಥವಾ 1.5 GB ಮಸ್ತ್ ಇರ್ತಿತ್ತು. ಬಟ್ ಇವಾಗ ಹೋಗ್ತಾ ನಾನು ಸ್ವಲ್ಪ ಜಾಸ್ತಿ ವೀಡಿಯೋಸ್ಗಳು, ಆಮೇಲೆ ಜಾಸ್ತಿ MB ಸೇವ್ ಮಾಡೋದಕ್ಕೆಲ್ಲ ಕ್ಯಾಮ್ರಾದಲ್ಲೆಲ್ಲ ಶೂಟ್ ಮಾಡ್ತೀನಲ್ಲ ವೀಡಿಯೋಸ್ಗಳು, MBಗಳು ಜಾಸ್ತಿ ಇರುತ್ತೆ. ಆಯಿತಾ, ಸೊ ಅದನ್ನು ನೀವು ಎಕ್ಸ್ಪೋರ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಕಾಯಬೇಕು. ಇಂಟರ್ನೆಟ್ ಸ್ಪೀಡ್ ಇರೋಲ್ಲ. ಮೊಬೈಲ್ ಇಂಟರ್ನೆಟ್ ಸ್ಪೀಡ್ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಕಮ್ಮಿ ಇರುತ್ತೆ. ಸೊ ಕಾಯಬೇಕು. ಆ್ಯಂಡ್ ಅದ್ರ ಜೊತೆಗೆ ಇಂಟರ್ನೆಟ್ ಅವಶ್ಯಕತೆಯೂ ಸಿಕ್ಕಾಬಟ್ಟೆ. 1 GB ಅಂತಂದರೆ ಮುಗ್ದೇ ಹೋಗೋದು ಒಂದೇ ವೀಡಿಯೋಗೆ, ಅಷ್ಟು GB ಗಟ್ಟಲೆ ಇರೋದು. ಅಂದರೆ ಕೆಲವೊಂದು ಸಲ ಕ್ಯಾಮ್ರಾದಲ್ಲಿ ಮಾಡಿದಾಗ ಆ ಥರ ಒಂದು ಸಿಚುವೇಶನ್ಸ್ಗಳಾಗುತ್ತೆ. ಸೊ ಇವಾಗ ನನಗೆ ಇಂಟರ್ನೆಟ್ ಅವಶ್ಯಕತೆ ಇತ್ತು. ಆಯಿತಾ, ಸೊ ಅದಕ್ಕೋಸ್ಕರ ಇವಾಗ ನಾನು ಮನೆಗೆ ಇಂಟರ್ನೆಟ್ನ ಹಾಕ್ಸ್ಕೊಂಡಿದ್ದೀನಿ. ಇವಾಗ ನೀವು ಕೂಡ ಇಂಟರ್ನೆಟ್ನ ಮನೆಗೆ ಹಾಕ್ಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಯಾವ್ಯಾವುದೆಲ್ಲ ಇದೆ, ಯಾವ್ಯಾವ್ದನ್ನ ಹಾಕ್ಸ್ಕೋಬೋದು, ಎಷ್ಟೆಷ್ಟು ಪ್ರೈಸ್ ಇರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಲೈಟಾಗಿ ಹೇಳ್ತೀನಿ. ಸೊ ಮೊದಲನೇದಾಗಿ ಗೈಸ್, ಜಿಯೋದವ್ರದ್ದು ಜಿಯೋ ಗಿಗಾ ಫೈಬರ್ ಅಂತ ಬಂದಿದೆ, ನಿಮ್ಗೆ ಗೊತ್ತಿರುತ್ತೆ. ಸೊ ಅದು ಕೂಡ ಒಂದು ಸೆಟಪ್ ಬಾಕ್ಸ್ ಥರ ಇರುತ್ತೆ. ಸೊ ಅದನ್ನು ನೀವು ಕನೆಕ್ಷನ್ನ ನೀವು ಮನೆಗೆ ಪಡ್ಕೊಳ್ತು ಅಂತಂದರೆ, ಸೊ ನಿಮಗೆ ಇಂಟರ್ನೆಟ್ಟು ಮನೆಗೆ ಫುಲ್ ಫ್ರೀಯಾಗಿರುತ್ತೆ. ಅಂದರೆ ನೀವು ರೀಚಾರ್ಜ್ ಮಾಡ್ಕೋಬೇಕು ಸಿಮ್ ಥರ. ಆಯಿತಾ, ಅಷ್ಟು ಪ್ಲ್ಯಾನ್ಸ್ ಅಂತ ಇರುತ್ತೆ. ನಾನು ನಿಮ್ಗೆ ಹೇಳ್ತೀನಿ, ಅದನ್ನೆಲ್ಲ ಲೈಟಾಗಿ ಹೇಳ್ತೀನಿ ನಾನು ನಿಮಗೆ. ಇದು ಮೊದಲನೇದು. ಆಯಿತಾ, ಈ ಬ್ರಾಡ್ಬ್ಯಾಂಡ್ನ ನೀವು ಹಾಕ್ಸ್ಕೋಬೋದು, ಜಿಯೋ ಗಿಗಾ ಫೈಬರ್ ಅಂತ. ಸೊ ನಿಮ್ಮ ನಿಯರ್ ಜಿಯೋ ಇದು ಯಾವುದಾದ್ರು ಹೆಲ್ಪ್ ಸೆಂಟರ್ ಇರುತ್ತಲ್ಲ, ಅಲ್ಲೋಗಿ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು. ಜಿಯೋ ಫೈಬರ್ನ ನೀವು ಹಾಕ್ಸ್ಕೋಬೇಕು ಅಂತಂದರೆ. ನಾನು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ನ ಹಾಕ್ಸ್ಕೊಂಡಿದ್ದೀನಿ. ಆದ್ದರಿಂದ ನಿಮಗೆ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ನ ನೀವು ಯಾವ ಥರ ಕನೆಕ್ಷನ್ನ ಪಡ್ಕೊಳ್ಳೋದು ಎಲ್ಲವೂ ಕೂಡ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪಾರ್ಟ್ 2, ಪಾರ್ಟ್ 3 ವೀಡಿಯೋದಲ್ಲೆಲ್ಲವೂ ಕೂಡ. ಈ ವಿಡಿಯೋದಲ್ಲಿ ಜಸ್ಟ್ ಯಾವುದೆಲ್ಲ ಇದೆ ಅಂತ ಹೇಳ್ಬಿಡ್ತೀನಿ. ಇವಾಗ ಎರಡನೇದು ಬಂದು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಅಂತ ಗೈಸ್. ಈ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಅಷ್ಟೇ ನೀವು ಮನೆಗೆ ಕನೆಕ್ಷನ್ನ ನೀವು ಪಡ್ಕೊಳ್ಳೋದು. ಸೊ ಇದರಿಂದ ನೀವು ಮನೆಗೆ ಕನೆಕ್ಷನ್ನ ಪಡ್ಕೊಂಡ್ರೆ ನೀವು ಇಂಟರ್ನೆಟ್ನ ನೀವು ಅನ್ಲಿಮಿಟೆಡ್ ಯೂಸ್ ಮಾಡ್ಬೋದು. ಪ್ಲ್ಯಾನ್ಸ್ಗಳಿರುತ್ತೆ. ಆಯಿತಾ, ಒಂದು 499, 699 ಈ ಥರ ಪ್ಲ್ಯಾನ್ಸ್ಗಳಿರುತ್ತೆ. ಆ ಪ್ಲ್ಯಾನ್ಸಲ್ಲಿ ನೀವು ಯಾವುದನ್ನು ಚೂಸ್ ಮಾಡ್ತೀರಾ ಅಷ್ಟು ಸ್ಪೀಡ್ ಇರುತ್ತೆ. ಈಗ ನಾನು ಚೂಸ್ ಮಾಡಿರುವಂಥ ಪ್ಲ್ಯಾನು 499 ರೂಪಾಯಿದು. 499 ರೂಪಾಯಿದು ಏನಂತಂದರೆ 40 MB/s ಸ್ಪೀಡ್ ಇರುತ್ತೆ. ಆಯಿತಾ, ಅನ್ಲಿಮಿಟೆಡ್ ಇಂಟರ್ನೆಟ್ ಇರುತ್ತೆ. ನೀವು ಎಷ್ಟಾದರೂ ಡೌನ್ಲೋಡ್ ಮಾಡ್ಬೋದು, ಎಷ್ಟಾದರೂ ಅಪ್ಲೋಡ್ ಮಾಡ್ಕೋಬೋದು. ಸೊ ಆ ಥರ ಪ್ರತಿದಿನ ಎಷ್ಟಾದರೂ ಯೂಸ್ ಮಾಡ್ಬೋದು. ಜೊತೆಗೆ ನಿಮಗೆ ಟೆಲಿಫೋನ್ ಕನೆಕ್ಷನ್ ಇರುತ್ತೆ. ಫ್ರೀಯಾಗಿ ನೀವು ಫೋನ್ ಕಾಲ್ಸ್ಗಳನ್ನ ಮಾಡ್ಬೋದು. ಟೆಲಿಫೋನ್ ನೀವು ಸಪ್ರೇಟಾಗಿ ತಗೋಬೇಕು. ಆಯಿತಾ, ಈ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ನ ನೀವು ಬುಕ್ ಮಾಡಬೇಕು ನಿಮ್ಮ ಮನೆಗೆ, ಅಂದರೆ ನಿಮ್ಮ ಮನೆಗೆ ಇನ್ಸ್ಟಾಲ್ ಮಾಡಿಸ್ಕೋಬೇಕು, ಅದನ್ನು ಹಾಕ್ಸ್ಕೋಬೇಕು ನೀವು ಇಂಟರ್ನೆಟ್ನ ಅಂತಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಈ ಏರ್ಟೆಲ್ ಅವ್ರದ್ದೇ ಆ್ಯಪ್ ಇದೆ. ಆಯಿತಾ, ಆ ಆ್ಯಪ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಜಸ್ಟ್ ರಿಜಿಸ್ಟರ್ ಆಗಿ, ನಿಮ್ಮ ಒಂದು ಫೋನ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಆಗಿ, ಅಲ್ಲಿ ನಿಮಗೆ ಪ್ಲ್ಯಾನ್ಸ್ಗಳು ಕೂಡ ಬರುತ್ತೆ. ಆಯಿತಾ, ಯಾವ್ಯಾವ ಪ್ಲ್ಯಾನ್ಸ್ಗಳಿದೆ, ಇವಾಗ ನಾನು ಹೇಳಿದ್ನಲ್ಲ ನಾನು 499 ರೂಪಾಯಿದು ಹಾಕ್ಸಿದ್ದೀನಿ ಅಂತ, ಆ ಥರ ನಿಮಗೆ ಪ್ಲ್ಯಾನ್ಸ್ಗಳಿರುತ್ತೆ. ನೀವು ಪ್ಲ್ಯಾನ್ಸ್ಗಳನ್ನು ಕೂಡ ನೀವು ಚೆಕ್ ಮಾಡ್ಬೋದು ಯಾವ್ಯಾವ ಪ್ಲ್ಯಾನ್ಸ್ಗಳಿದೆ ಅಂತ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಪ್ಲ್ಯಾನ್ಸ್ಗಳು ಯಾವುದೆಲ್ಲ ಇದೆ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರು ಅದನ್ನು ಕೂಡ ಮಾಡ್ತೀನಿ. ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ನ ನೀವು ಆನ್ಲೈನಲ್ಲಿ ಬುಕ್ ಮಾಡೋದು ಹೇಗೆ, ನಿಮ್ಮ ಮನೆಗೆ ಹಿಂಗೆ ಕನೆಕ್ಷನ್ನ ಪಡ್ಕೊಳ್ಳೋದು ಅದನ್ನು ಕೂಡ ವೀಡಿಯೋ ಮಾಡ್ತೀನಿ. ನಾಳೆಗೆ ಆ ಒಂದು ವೀಡಿಯೋ ಬರುತ್ತೆ. ಆಯಿತಾ, ಜಸ್ಟ್ ಇವಾಗ ನೀವು ಬೇಕು ಅಂತಂದರೆ ಪ್ಲ್ಯಾನ್ಸ್ಗಳನ್ನ ನೀವು ಅರ್ಜೆಂಟ್ಲಿ ನೀವು ನೋಡಬೇಕು ಅಂತಂದರೆ, ಸೊ ಬೇಕಂದರೆ ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಇನ್ಸ್ಟಾಲ್ ಮಾಡಿಕೊಂಡು ಟ್ರೈ ಮಾಡ್ಬೋದು. ಆಯಿತಾ, ಸೊ ಇದು ಏರ್ಟೆಲ್ ಅವ್ರದ್ದು ಗೈಸ್ ಕತೆ. ಆಯಿತಾ, ಬರೀ ಇಷ್ಟೇ ಇರಲ್ಲ, ಇದ್ರ ಜೊತೆಗೆ ಇನ್ನೊಂದಷ್ಟು ಅಪ್ಲಿಕೇಶನ್ಸ್ಗಳ ಆಕ್ಸೆಸ್ಗಳು ನಿಮ್ಗೆ ಕೊಡ್ತಾರೆ. ಆಯಿತಾ, ನೀವು ಜಾಸ್ತಿ ದುಡ್ಡನ್ನ ನೀವು ತಗೊಳ್ತು ಅಂತಾರೆ, OTT ಪ್ಲಾಟ್ಫಾರ್ಮು ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಡಿಸ್ನಿ ಮತ್ತು ಇದು ಯಾವುದು ಪ್ರೈಮ್ ವಿಡಿಯೋ ಇವೆಲ್ಲವೂ ನಿಮಗೆ ಫ್ರೀಯಾಗಿ ಸಿಗುತ್ತೆ, ನೀವು ಜಾಸ್ತಿ ದುಡ್ಡನ್ನ ನೀವು ತಗೊಳ್ತು ಅಂತಂದರೆ. ಹೇಳ್ತೀನಿ ಇದ್ರ ಬಗ್ಗೆ. ಆಯಿತಾ, ಇದು ಎರಡನೇದು. ಒಂದು ಜಿಯೋ, ಇನ್ನೊಂದು ಏರ್ಟೆಲ್. ಆಯಿತಾ, ಇನ್ನು ಮೂರನೇದು ಬಂದು ಲೋಕಲ್. ಆಯಿತಾ, ಲೋಕಲಲ್ಲಿ ನಿಮ್ಗೆ ಯಾವುದೋ ಇಂಟರ್ನೆಟ್ಸ್ಗಳಿರುತ್ತೆ. ಸೊ ನೀವು ಏರಿಯಾದಲ್ಲಿ ವಿಚಾರಿಸ್ಬಿಟ್ಟು ನೀವು ಅದನ್ನು ಹಾಕ್ಸ್ಕೊಂಡ್ರೆ ಅವ್ರದ್ದೇ ಆದಂಥ ಒಂದಷ್ಟು ಪ್ಲ್ಯಾನ್ಸ್ಗಳಿರುತ್ತೆ. ಆ ಪ್ಲ್ಯಾನ್ಸ್ಗಳಿಗೆ ನೀವು ತಗೊಬಂದು ನೀವು ಇಂಟರ್ನೆಟ್ನ ಯೂಸ್ ಮಾಡ್ಬೋದು. ಆಯಿತಾ, ಈ ಇಂಟರ್ನೆಟ್ನ ಹಾಕ್ಸ್ಕೋಬೇಕು ಅಂತಂದಾಗ ಯಾವ ಥರ ಇರುತ್ತೆ
ಪ್ರೊಸೀಜರ್ ಏನಿಲ್ಲ ಗೈಸ್, ತುಂಬ ಸಿಂಪಲ್. ನೀವು ಈಗ ನಾನು ಏರ್ಟೆಲ್ ಹಾಕ್ಸ್ಕೊಂಡಿರೋದ್ರಿಂದ ಏರ್ಟೆಲ್ ಬಗ್ಗೆ ಹೇಳ್ಬಿಡ್ತೀನಿ ನಾನು ನಿಮಗೆ. ಜಸ್ಟು ನಾನು ಆ್ಯಪ್ಗಳು ಲಿಂಕ್ ಕೊಟ್ಟಿದ್ದೀನಲ್ಲ, ಆ್ಯಪಿಂದ ನೀವು ರಿಜಿಸ್ಟರ್ ಮಾಡ್ಕೊಂಡು ಓಪನ್ ಮಾಡಿದಾಗ ಅಲ್ಲಿ ಬ್ರಾಡ್ಬ್ಯಾಂಡ್ ಅಂತ ಇರುತ್ತೆ. ಅಲ್ಲಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ನೀವು ವೆರಿಫೈ ಮಾಡ್ತು ಅಂತಂದರೆ ಸೊ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮೊಂದು ಫೋನ್ ನಂಬರ್ ನೀವು ಅಲ್ಲಿ ಕೊಟ್ಟಿರ್ತೀರಲ್ಲ, ಆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲಿ ನಿಮ್ಮ ಮನೆ ಅಂತ ಕೇಳ್ತಾರೆ, ನಿಮ್ಮ ಮನೆ ತಗ ಬರ್ತಾರೆ. ಮನೆ ತಗ ಬಂದುಬಿಟ್ಟು ನಿಮ್ಮದು ಆಧಾರ್ ಕಾರ್ಡ್ ಇಸ್ಕೊಂಡು ಅದನ್ನೆಲ್ಲ ವೆರಿಫೈ ಮಾಡಿಬಿಟ್ಟು ನಿಮಗೆ ಯಾವ ಪ್ಲ್ಯಾನ್ ಬೇಕು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ಕೊಂಡು ನೀವು ಪೇಮೆಂಟ್ನ ಮಾಡಿದ ತಕ್ಷಣ ಅವರು ಆ ದಿನವೇ ಒಂದು ಅರ್ಧ ಗಂಟೆ 1 ಅವರ್ ಆದಮೇಲೆ ನಿಮ್ಮ ಮನೆಗೆ ಬಂದು ಇಂಟರ್ನೆಟ್ನ ಹಾಕ್ಬಿಟ್ಟು ಕನೆಕ್ಷನ್ನ ಕೊಟ್ಬಿಟ್ಟು ಹೋಯ್ತಾರೆ. ಆಯಿತಾ? ಸೊ ಈ ಥರ ಇರುತ್ತೆ ಪ್ರೊಸೀಜರು. ಇದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಲೈವಾಗಿ ನಾನು ನಿಮಗೆ ತೋರಿಸ್ತೀನಿ, ಬುಕ್ ಮಾಡೋದು ಹೇಗೆ ಎಲ್ಲನೂ ಕೂಡ ತೋರಿಸ್ತೀನಿ. ಆಯಿತಾ? ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈ ಥರ ನೀವು ಇಂಟರ್ನೆಟ್ನ ಹಾಕ್ಸ್ಕೊಂಡ್ಮೇಲೆ ನೀವು ಯಾವ ಪ್ಲ್ಯಾನನ್ನು ನೀವು ತೊಗೊಂಡಿರ್ತೀರ ಅಷ್ಟು ಸ್ಪೀಡು ನಿಮಗಿರುತ್ತೆ. ಆಯಿತಾ? ಈಗ ನಾನು ಹಾಕ್ಸ್ಕೊಂಡಿರೋದು 499 ರೂಪಾಯಿಗೆ ಗೈಸ್. ತಿಂಗಳಿಗೆ 499 ರೂಪಾಯಿ ಬೀಳುತ್ತೆ. ಅಂತಂದರೆ 499 ಫೈನಲ್ ಅಲ್ಲ, 499 ಪ್ಲಸ್ ಈ 18% GST ಬೀಳುತ್ತೆ. ಅಲ್ಲಿಗೆ ಅರೌಂಡ್ ಒಂದು 600+ ರೂಪೀಸ್ ಆಗುತ್ತೆ ಪ್ರತಿ ತಿಂಗಳು ನನಗೆ ಕಾಸ್ಟು. ಸೊ 600 ರೂಪಾಯಿ ಆಗೋದ್ರಿಂದ ಏನು ಪ್ಲ್ಯಾನ್ ಇದೆ ಅಂತಂದರೆ 40 MB/s ಸ್ಪೀಡ್ ಇರುತ್ತೆ. ಅಂದರೆ ಸೆಕೆಂಡ್ಗೆ 40 MB ಇದು ಡೌನ್ಲೋಡ್ ಸ್ಪೀಡು, ಅಪ್ಲೋಡಿಂಗ್ ಸ್ಪೀಡ್ ಇರುತ್ತೆ ನಿಮಗೆ. ಆಯಿತಾ? ಸೊ ಇದು ಅವರು ಪ್ರಾಮಿಸ್ ಮಾಡೋದು ಸ್ಪೀಡ್ ಇಷ್ಟು ಸಿಗುತ್ತೆ ಅಂತ. ನೀವು ಜಾಸ್ತಿ ದುಡ್ಡದು ನೀವು ತೊಗೊಳ್ತು ಅಂತಂದರೆ ಲೈಕ್ ಇವಾಗ 699 ಪ್ಲ್ಯಾನ್ನ ನೀವು ತೊಗೊಂಡ್ರೆ ಸೊ ಅವಾಗ ಇನ್ನೂ ಸ್ಪೀಡ್ ಇರುತ್ತೆ. ಆಯಿತಾ? 200 MB/s ಸ್ಪೀಡ್ ಇರುತ್ತೆ. ಸೊ ಈ ಥರ ನೀವು ಯಾವ ಪ್ಲ್ಯಾನನ್ನು ತೊಗೊಳ್ತೀರಾ ಆ ಪ್ಲ್ಯಾನ್ ಮೇಲೆ ನಿಮಗೆ ಪ್ರೈಸ್ ಇರುತ್ತೆ. ಇವಾಗ ನಾನು ತೊಗೊಂಡಿರೋದು ಬೇಸಿಕ್ ಪ್ಲ್ಯಾನು. ಆಯಿತಾ? ಸೊ ಸದ್ಯಕ್ಕೆ ಇದೇ ಸಾಕು ಅಂತ ಟ್ರೈ ಮಾಡಿದ್ದೀನಿ. ಇದೇ ಮಸ್ತಾಗಿದೆ. ಆಯಿತಾ? ಏರ್ಟೆಲು ಏನೋ ಅಂದ್ಕೊಂಡಿದೆ, ಬಟ್ ತುಂಬ ಚೆನ್ನಾಗಿ ಸ್ಪೀಡ್ ಕೊಡ್ತಾ ಇದೆ. ಆಯಿತಾ? ಸೊ ನೀವು ಬೇಕು ಅಂತಂದರೆ ಟ್ರೈ ಮಾಡ್ಬೋದು. ಆಯಿತಾ? ಸೊ ನೀವು ಇಂಟರ್ನೆಟ್ನ ಹಾಕ್ಸ್ಕೊಂಡ್ಮೇಲೆ ನಾನಿವಾಗ 6 ತಿಂಗಳಿಗೆ ಹಾಕ್ಸ್ಕೊಬಿಟ್ಟಿದ್ದೀನಿ. 6 ತಿಂಗಳಿಗೆ ಹಾಕ್ಸ್ಕೊಂಡಿರೋದ್ರಿಂದ ನನಗೆ 3004 ರೂಪಾಯಿ ಫೈನಲ್ ಆಯಿತು. ಆಯಿತಾ? 3004 ರೂಪಾಯಿ ಆಯಿತು. ಸೊ ಇವಾಗ ಪ್ರತಿದಿನ 6 ತಿಂಗಳು ನಾನು ಇಂಟರ್ನೆಟ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಅನ್ಲಿಮಿಟೆಡ್, ಎಷ್ಟಾದರೂ ಡೌನ್ಲೋಡು, ಎಷ್ಟಾದರೂ ಅಪ್ಲೋಡು, ಈ ಥರ. ಆಯಿತಾ? ಸೊ ಈ ಥರ ಇವಾಗ ನೀವು ಮನೆಗೆ ಇಂಟರ್ನೆಟ್ನ ಹಾಕ್ಸ್ಕೋಬೇಕು ಅಂದ್ಕೊಂಡಿದ್ರೆ ಫಸ್ಟು ಯಾವುದನ್ನು ಹಾಕ್ಸ್ಕೋಬೇಕು ಅಂತ ಚೂಸ್ ಮಾಡ್ಕೊಳ್ಳಿ. ಇವಾಗ ನಾನು ಹೇಳಿದ್ದೀನಲ್ಲ, ಜಿಯೋ ಹೇಳಿದ್ದೀನಿ, ಏರ್ಟೆಲ್ ಹೇಳಿದ್ದೀನಿ, ಲೋಕಲಲ್ಲಿ ಯಾವ್ದಾದ್ರು ಹಾಕ್ಸ್ಕೊತೀನಿ ಅಂತಂದ್ರೆ ಇದು ಮಾಡಿ. ಈಗ ನನಗೆ ಕಮೆಂಟ್ ಮಾಡಿ ನೀವು ಯಾವುದನ್ನು ಹಾಕ್ಸ್ಕೊಳ್ತೀರಾ ಅಂತ. ನೀವೇನಾದರೂ ಏರ್ಟೆಲ್ನ ಹೇಳ್ತೀರಾ ತುಂಬ ಜನ ಅಂತಂದರೆ ನಾನು ವೀಡಿಯೋ ಮಾಡ್ತೀನಿ. ನಾಳೆಗೆ ವೀಡಿಯೋ ಬರುತ್ತೆ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರಲ್ಲಿ ನೀವು ಬುಕ್ ಮಾಡೋದು ಹೇಗೆ. ಆಯಿತಾ? ಲೈವಾಗಿ ನಿಮ್ಮ ಮನೆಗೆ ಇಂಟರ್ನೆಟ್ನ ಹಾಕ್ಸ್ಕೊಳ್ಳೋದು ಹೇಗೆ ಎಲ್ಲನೂ ಕೂಡ ನಾನು ಬುಕ್ ಮಾಡೋದು ಎಲ್ಲನೂ ಕೂಡ ತೋರಿಸ್ತೀನಿ ನಾನು ನಿಮಗೆ ನಾಳೆಗೆ. ಆಯಿತಾ? ಇದಿಷ್ಟು ಕತೆ. ಆಯಿತಾ? ಸೊ ನೀವು ಜಾಸ್ತಿ ಕೇಳಿಲ್ಲ ಅಂದರೂ ಮಾಡ್ತೀನಿ, ತಲೆ ಕೆಡಿಸ್ಕೊಬಿಡಿ. ಆಯಿತಾ? ಯಾಕೆಂತಂದರೆ ಯಾವಾಗಲೂ ನೋಡೋರು ಇರ್ತೀರಾ. ಸೊ ಅದರಿಂದ ಏನಾದರೂ ಮಾಡೇ ಮಾಡ್ತೀನಿ. ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ನ ನೀವು ಮನೆಗೆ ಇಂಟರ್ನೆಟ್ ಹಾಕ್ಸ್ಕೊಳ್ಳೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಇದು ಪಾರ್ಟ್ 1 ವೀಡಿಯೋ ಅಂತ ಅಂದ್ಕೊಳ್ಳಿ. ಓಕೆ, ವೀಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಹೆಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ. ಮತ್ತೆ ಸಿಗ್ತೀನಿ ಗೈಸ್. ಎಲ್ರಿಗೂ ಬಾಯ್. ಜೈ ಹಿಂದ್. ವಂದೇ ಮಾತರಂ.